ದಲಿತ ಸಂಘಟನೆಗಳ ಮಹಾಒಕ್ಕೂಟದಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವ ಅಂಗವಾಗಿ ದಲಿತ ಸಂಘಟನೆಗಳ ಮಹಾಒಕ್ಕೂಟದ ಅಧ್ಯಕ್ಷರಾದಂಥ ಪರಶುರಾಮ್ ಪಿ ಲಂಬುವಣ್ಣವರು ನಾಳೆ 18ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಪ್ರೆಸ್ ಮೀಟನ್ನು ಕರೆದಿದ್ದು ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಅಣ್ಣವರನ್ನು ಇಲ್ಲಿ ಉಪಸ್ಥಿತರು ಯಾರು? ಇಲ್ಲಿ ಉಪಸ್ಥಿತರಿದ್ದಂಥ ಪರಶುರಾಮ್ ಲಂಬುವಣ್ಣವರು ದಲಿತ ಸಂಘಟನೆಗಳ ಮಹಾಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ಗೋಪಿ ಚಲ್ವಾಲಿ ಅವರು ದಲಿತ DSS ಭೀಮಜ್ಯೋತಿ ರಾಜ್ಯಾಧ್ಯಕ್ಷರು, ಅದರಂತೆ ದಯಾನಂದ ಹಳ್ಯಾಳ್ ಅವರು, ಆಮೇಲೆ ನಮ್ಮದು ರಮೇಶ್ ಅಣ್ಣವರು ಕೌಲಿಗೆ ಅವರು, ಮತ್ತು ಆಯುಷ್ಮಾನ್ ಶ್ರೀಧರ್ ಅವರು, ಮತ್ತು ನಮ್ಮ ಬ್ರದರ್ ಆದಂಥ ಇನ್ನೊಬ್ಬರು ಪರಶುರಾಮ್ ಗೋಡ್ರೋಣ್ಯಾಳ್ ಅವರು. ಸೊ ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೇವೆ. ಅಣ್ಣವರು ಅದರ ಬಗ್ಗೆ ಹೇಳ್ತಾರೆ. ಓಕೆ ಸರ್, ನಮಸ್ಕಾರ ಎಲ್ಲರಿಗೂ. ನಾವು ಫಸ್ಟ್ ಟೈಮ್ ನಮ್ಮ ಜನಕ್ಕೆ ಬಿಜಾಪುರ ಜನಕ್ಕೆ ಎಲ್ಲರಿಗೆ ದಲಿತ ಸಂಘಟನೆ ಮಹಾಒಕ್ಕೂಟದಿಂದ ಕಾರ್ಯಕ್ರಮ ಮಾಡಕ್ಕೆ ಜಯಂತಿ ಮಾಡಕ್ಕೆ ಎಲ್ಲರಿಗೆ ಸ್ವಾಗತ ಕೊಟ್ಟು ಒಟ್ಟು ದಯವಿಟ್ಟು ಬರಬೇಕಂತಂದು ನಮ್ಮಲ್ಲಿ ಬರ್ತೀವಿ. ಆದಷ್ಟು ನಿಮಗೂ ಸ್ವಾಗತ ಮಾಡ್ತೀವಿ. ನೀವು ಜನ ಬಂದು ನಮ್ಗೆ ಹೆಲ್ಪ್ ಮಾಡೋಕ್ಕೆ ಸ್ವಾಗತ. ಹಾಗೂ ಪತ್ರಕರ್ತರೇ, ಹಿರಿಯ ನನ್ನೆಲ್ಲ ಸಹೋದರರೇ ಹಾಗೂ ಈ ದಲಿತ ಸಂಘಟನೆಯ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಪರಶುರಾಮ್ ಪಿ ಲಂಬುವಣ್ಣನವರೇ, ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಸ್ವಾಗತಿಸುತ್ತಾ, ಏನು ನಾವು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಆರ್ಎನ್ ತೊರವಿ ವೇದಿಕೆ ಮುಖಾಂತರ ಜಿಲ್ಲೆಯ ಎಲ್ಲ ಜನರನ್ನು ಒಗ್ಗೂಡಿಸಿ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಬೇಕೆನ್ನುವ ವಿಚಾರದಿಂದ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಸುಮಾರು 4 ವರ್ಷಗಳಿಂದ ಅನೇಕ ಅಧ್ಯಯನ ಶಿಬಿರ, ಕಾರ್ಯಾಗಾರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸುತ್ತಾ ಆಯುಷ್ಮಾನ್ ಪರಶುರಾಮ್ ಲಂಬುವಣ್ಣವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನೆಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಸಿಕೊಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ, ಜಿಲ್ಲೆಯ ತಾಲೂಕಿನ ಗ್ರಾಮದ ಹಾಗೂ ಅನೇಕ ಗ್ರಾಮಗಳಿಂದ ಎಲ್ಲ ನಮ್ಮ ದಲಿತ ಸಮುದಾಯದ ಭೀಮ ಬಂಧುಗಳು, ಒಡನಾಡಿ ಬಂಧುಗಳು, ಭೀಮ ಪುತ್ರಿಯರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಒಂದು ಏನು ಆಶೆ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ವಿಜೃಂಭಣೆಯಿಂದ ಮಾಡಬೇಕನ್ನುವಂಥ ವಿಚಾರ ಇದೆ. ಅದರ ಜೊತೆಗೆ ಯುವಕರಿಗೆ ಅನೇಕ ವಿಚಾರಗಳನ್ನು, ಸಮುದಾಯದ ಒಗ್ಗೂಡುವಿಕೆಯನ್ನು ಒಂದು ಮೂಡಿಸುವಲ್ಲಿ ನಮ್ಮ ದಲಿತ ಸಂಘಟನೆಯ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಪರಶುರಾಮ್ ಲಂಬುವಣ್ಣನವರು ಒಂದು ವಿಚಾರಗೋಷ್ಠಿಯನ್ನು ಮಾಡಿದ್ದಾರೆ. ಅದಕ್ಕೆ ರಾಜ್ಯದ ಅನೇಕ ಸಚಿವರು, ಸಾಹಿತಿಗಳು, ದಲಿತ ಪರ ಸಂಘಟನೆಯ ಹಿರಿಯ ನಾಯಕರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಪರಶುರಾಮ್ ಲಂಬುವಣ್ಣನವರಿಗೆ ಒಂದು ಬಲಪಡಿಸಬೇಕು. ಅನೇಕ ಹಿರಿಯ ನಾಯಕರಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಮ್ಮೆಲ್ಲರನ್ನ ಒಗ್ಗೂಡಿಸುವಲ್ಲಿ ಅನೇಕ ಪ್ರಮುಖ ಪಾತ್ರ ವಹಿಸಿರುವಂಥ ಲಂಬುವಣ್ಣನವರಿಗೆ ನಾನು ಅನೇಕ ಕೋಟಿ ಭೀಮ ವಂದನೆಗಳನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮೆಲ್ಲ ಹಿರಿಯ ಪತ್ರಕರ್ತರ ಮುಖಾಂತರ ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಅನೇಕ ಹಿರಿಯರು ಮಾತಾಡ್ತಾ ಇದ್ದಾರೆ ಮತ್ತು ಈ ಜಿಲ್ಲೆಗೆ ಒಂದು ವಿಶೇಷ ಸಂದೇಶವನ್ನು ಮಹಾ ಒಕ್ಕೂಟ ಕೊಡ್ತಾ ಇದೆ. ಅನೇಕ ವಿಚಾರಗಳದವ. ಈಗ ದಲಿತರಿಗಾಗುವ ಅನ್ಯಾಯ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಇನ್ನೂ ಅನೇಕ ವಿಶೇಷ ಎಲ್ಲ ಕ್ಷೇತ್ರವಾರುಗಳು ಏನದ ಅನುದಾನ ಸಿಗಬೇಕಾಗ್ಯದ, ಅದೆಲ್ಲ ವಿಚಾರವನ್ನು ನಮ್ಮ ದಲಿತ ಸಂಘಟನೆ ಪರವಾಗಿ ನಾಯಕರುಗಳು ವಿಚಾರಗಳನ್ನು ಸಮಾಜಕ್ಕೆ ನೀಡುವಂಥ ವಿಚಾರದಲ್ಲಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನನ್ನೆಲ್ಲ ದಲಿತ ಪರ ಎಲ್ಲ ಗ್ರಾಮದ, ತಾಲೂಕಿನ, ಜಿಲ್ಲೆಯ ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಎಷ್ಟನೇ ತಾರೀಕು? 26ರಂದು ನಮ್ಮ GB ಗಾರ್ಡನ್ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಾರ್ಡನ್ ಇದೆ ಸರ್. ಅದು ಜಿಲ್ಲಾ ಪಂಚಾಯತ್ ಸಭಾಂಗಣ ದ್ವಾರಬಾಗ್ಲ ಎದುರಿಗೆ ಸರ್. ಅಲ್ಲಿ ಸಂಜೆ 5 ಗಂಟೆಯಿಂದ ಶುರು ಆಗ್ತದೆ. ಗಣ್ಯ ವ್ಯಕ್ತಿಗಳು ಯಾರು ಸರ್?
ಗಲ್ಯ ವ್ಯಕ್ತಿಗಳು ಉದ್ಘಾಟಕರು ಹೇಗೆ? ಸರ್ ಗಣ್ಯ ವ್ಯಕ್ತಿಗಳು ಈಗ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ ಸರ್. ಆಮೇಲೆ ಆಯುಷ್ಮಾನ್ ಪ್ರಸಾದ್ ಅಭಯ್ ಸರ್ ಅವ್ರು ಬರ್ತಾ ಇದ್ದಾರೆ. ಆರ್ ಬಿ ತಿಮ್ಮಾಪುರ್ ಅವ್ರು ಬರ್ತಾ ಇದ್ದಾರೆ ಸರ್. ಸುನಿಲ್ ಗೌಡ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಮಾಜಿ ಸಚಿವರು ಅಪ್ಪು ಪಟ್ಟಣ್ ಶೆಟ್ಟಿ ಸಾಹೇಬರು ಬರ್ತಾ ಇದ್ದಾರೆ. ಹಾಗೂ ಮಧುವನ್ ಬಾಬುಗೌಡ್ ಬಿರಾದಾರ್ ಇನ್ನೂ ಅನೇಕ ಹಿರಿಯ ಮತ್ತು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಸರ್. ನೀವು ಇಲ್ಲ ಈಗ ಎಲ್ಲರದೇ ಸರ್. ಅಲ್ಲಿ ನೀವು ರೈಟ್ ಲೆಫ್ಟ್ ನಾ ರೈಟ್ ರೀ ಇವ್ರು ಲೆಫ್ಟ್. ಈ ಸಂದೇಶದ ರಿಸರ್ವೇಶನ್ ಬಗ್ಗೆ ಅದು ಏನ್ ಸಮಸ್ಯೆ ಇಲ್ಲ. ಸರ್, ಈ ರಿಸರ್ವೇಶನ್ ಮತ್ತು ಈ ಕಾರ್ಯಕ್ರಮಕ್ಕೆ ಏನು ಸಂಬಂಧ ಇಲ್ಲ. ಇದು ಎಲ್ಲ ಆನ್ಲೋಡ್ SC ಕಮ್ಯುನಿಟಿ ಒಳಗೆ ಬರುವಂತ 101 ಜಾತಿಗಳನ್ನು ಕೂಡ ಈ ವೇದಿಕೆಗೆ ಇರ್ತಾರ. ಅಲ್ಲಿ ಯಾವುದೇ ರೀತಿ ತಾರತಮ್ಯ ಮತ್ತು ಭೇದ ಭಾವಗಳು ಏನೂ ಇರೋದು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನವತಾವಾದಿ. ಅವರು ನಮ್ಮ ಸಲುವಾಗಿ ಹೋರಾಟ ಮಾಡ್ಯಾರ. ಅದ್ರ ಸಲುವಾಗಿ ಎಲ್ಲರೂ ಒಗ್ಗೂಡಿ ಈ ಜಯಂತಿಯನ್ನು ಮಾಡ್ತೇವೆ. ಅದು ಮೀಸಲಾತಿ ಅದು ನೆಕ್ಸ್ಟ್ ಅದು ಇಲ್ಲಿ ಬರೀ ಕೇವಲ ಅಂಬೇಡ್ಕರ್ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಮತ್ತು ಅವರ ವಿಚಾರಗೋಷ್ಠಿ ನಮ್ಮ ವಿದ್ಯಾರ್ಥಿ ಮತ್ತು ನಮ್ಮ ಜನಾಂಗಕ್ಕೆ ತಿಳಿಸುವಂತದ್ದು ಒಂದು ಈ ವೇದಿಕೆ ಆಗಿರ್ತದೆ ಸರ್. ಲೆಫ್ಟ್ ಮತ್ತು ಬುಡುಗ ಜಂಗಮ ಅನೇಕ ಜಾತಿಗಳು ಈ ಕಾರ್ಯಕ್ರಮ ಎಲ್ಲರೂ ಸೇರಿದೀವಿ ಸರ್. ನಮಗೆ ಅಂದ್ರ ಪರಶುರಾಮ್ ಅಣ್ಣಾರವ್ರ ವಿಚಾರ ಏನದ ಮುಂಜಾನೆಯ ಪತ್ರಿಕರ್ತರು ಹಾಗೂ ಟಿವಿ ಮಾಧ್ಯಮ ವಿಷಯದವರಿಗೆ ಈ ದಲಿತ ಮಹಾ ಸಂಘಟನೆಗಳ ಒಕ್ಕೂಟಗಳಿಂದ ನಮ್ಮ ಎಲ್ಲ ಸೋದರರಿಂದ ನಿಮಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಗಿದ್ದಂಥ ಎಲ್ಲ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು ಮತ್ತು ದಲಿತ ಮುಖಂಡರಿಗೂ ಕೂಡ ಅಭಿನಂದನೆಯನ್ನು ಹೇಳುತ್ತಾ, ಈ ಪತ್ರಿಕಾ ಮಾಧ್ಯಮ ಕರೆದ ಉದ್ದೇಶವೇನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವ ಸಲುವಾಗಿ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ಆ ಪ್ರೆಸ್ ಮೀಟ್ ಕರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಲುವಾಗಿ ಪ್ರೆಸ್ ಮೀಟ್ ಕರೆದಿದ್ದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗಣ್ಯರು ಹಾಗೂ ರಾಜಕೀಯ ಮುಖಂಡರುಗಳು ಭಾಗಿಯಾಗ್ತಾರೆ. ದಿವ್ಯ ಸಾನ್ನಿಧ್ಯ ಸಾರಿಪುತ್ರ ಬುದ್ಧ ವಿಹಾರ ಬಂತಜ್ಜಿ ಅವರು ಬರ್ತಾರ. ಹಾಗೆ ಉದ್ಘಾಟಕರಾಗಿ ಶಿವಾನಂದ ಪಾಟೀಲ್ರು, ಘನವತ್ತ ಸರ್ಕಾರದ ಸಚಿವರು, ಹಾಗೆ ಅಧ್ಯಕ್ಷತೆಯನ್ನು ಸಮಾಜದ ಅಧ್ಯಕ್ಷರಾದಂಥ ಮಾವಕೂಟದ ಅಧ್ಯಕ್ಷರಾದಂಥ ಅಣ್ಣನವರಾದಂಥ ಪರಶುಣ್ಣವರು ವಹಿಸ್ಕೊತಾರೆ. ಹಾಗೆ ಸಸಿಗೆ ನೀರು ಉಣಿಸುವ ಮುಖಾಂತರ ರಾಜ್ಯದ ಘನವತ್ತ ಸರ್ಕಾರದ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಆಗಮಿಸ್ತಾರ. ಹಾಗೆ ಮತ್ತೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಅವರು ಹುಬ್ಳಿ ಧಾರವಾಡ ಪೂರ್ವದ ಶಾಸಕರಾದಂಥ ಅಭಯ ಪ್ರಸಾದ್ ಅವರು ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಸುನಿಲ್ ಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ವಿಜಯಪುರ ನಗರದ ಮಾಜಿ ಶಾಸಕರಾದಂಥ ಮಾಜಿ ಸಚಿವರಾದಂಥ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಅವರು ಆಗಮಿಸ್ತಾರೆ. ಹಾಗೆ ಇನ್ನೂ ಬಾಬುಗೌಡ ಬಿರಾದಾರ್ ಅವರು, ಸೋಮಲಿಂಗ್ ಗೆನ್ನೂರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಿಮ್ಮ ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳುತ್ತಾ ಹಾಗೂ ಸಮಾಜದ ಗಣ್ಯರು ಕೇಳುತ್ತಾ, ಈ ವೇದಿಕೆಗೆ ಒಂದು ಚಿಂತಕರಾದಂಥ ದಿವಂಗತ RN ತೊರ್ವಿ ಅವರ ವೇದಿಕೆ ಅಂತೇಳಿ ವೇದಿಕೆಗೆ ಹೆಸರಿಟ್ಟಿದ್ದೇವೆ. ಈ ಜಯಂತಿಯನ್ನು ಪ್ರತಿ ವರ್ಷ ದಲಿತ ಮಹಾಸಂಘಟನೆಗಳ ಒಕ್ಕೂಟದಲ್ಲಿ ಪ್ರತಿ ವರ್ಷನೂ ಕೂಡ ನಡೀತದೆ. ಅದೇ ರೀತಿಯೂ ಈ ವರ್ಷನೂ ಕೂಡ ಎಲ್ಲ ಸಂಘಟನೆಗಳ ಒಕ್ಕೂಟದಲ್ಲಿ ಹಾಗೂ ಅಣ್ಣವರ ನೇತೃತ್ವದಲ್ಲಿ ಈ ಜಯಂತಿಯನ್ನು ನಡೀತದೆ. ಹಾಗೆ ದಿನಾಂಕ 18 ಹಾಗೂ ತಿಂಗಳ 4 2026 ಅಂದು ಸಾಯಂಕಾಲ 5 ಗಂಟೆಗೆ ಉದ್ಯಾನವನ ಸಾಯಂಕಾಲ ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ಅವರ ಉದ್ಯಾನವನ GP ಗೇಟ್ ಹತ್ತಿರ ಇರ್ತದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹಳ್ಳಿಯಿಂದ ಬಂದಂಥ ನಮ್ಮ ಜನರು ಅವತ್ತು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರಲ್ಲಿ ಕೇಳ್ಕೊತೀವಿ. ಪತ್ರಿಕಾ ಗೋಷ್ಠಿಯನ್ನು ಕರೆದ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯುತ್ಸವ ಅಂಗವಾಗಿ ವಿವಿಧ ಸಂಘಟನೆಗಳ ಮುಖಂಡತ್ವದಲ್ಲಿ ಈ ಮುಖಂಡತ್ವದ ಅಧ್ಯಕ್ಷತೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದಲಿತ ಮುಖಂಡರಾದಂಥ ಪರಶುರಾಮಣ್ಣ ಲಂಬೋರ ಮುಖಾಂತರ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಈ ಪ್ರೋಗ್ರಾಮು ಸ್ವಲ್ಪ ಜೋರಾಗಿ ಹಲವಾರು ಬಾರಿ ಕಳೆದ ವರ್ಷಗಳಿಂದ ಈಗ 2-3 ವರ್ಷಗಳಿಂದ ನಡೀತಾ ಇತ್ತ ಈ ಜಯಂತಿ. ಇಲ್ಲಿ ನಾವು ರಕ್ತದಾನ ಶಿಬಿರ ಆಗಿರ್ಬೋದು ಮತ್ತು SSLC PUCಯಲ್ಲಿ ಟಾಪ್ ಬಂದಂಥವ್ರಿಗೆ
ಪ್ರತಿಭಾ ಪುರಸ್ಕಾರ ಅಂತ ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ ನಮ್ಮ ಮಹಾ ಒಕ್ಕೂಟದಿಂದ, ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಇಂಥ ಹಲವಾರು ಜನಪರ ಕಾಳಜಿ ವಹಿಸಿ ಈ ಒಡೆದ ಹೋದಂಥ ದಲಿತರನ್ನು ಒಂದುಗೂಡಿಸುವಂಥ ಉದ್ದೇಶ ಈ ನಮ್ಮ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ. ಯಾವುದೇ ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಇಲ್ಲಿ ಜಾತಿ ಮತ ಪಂಥ ಅಂತ ಏನೂ ಇಲ್ಲ. ಇಲ್ಲಿ ಇವ ಲೆಫ್ಟು, ಇವ ರೈಟು, ಇವ ಆದಿಜಾಂಬವ, ಇವ ಬೇಡ ಜಂಗಮ ಅಂತ ಏನೂ ಯಾವುದೇ ಥರದ ಎಲ್ಲ ಜನರಿಗೆ ಇಲ್ಲಿ ಒಂದು ದಲಿತ ಸಂಘಟನೆ ಇದು ಒಡೆದ ಹೋದಂಥ ನಾವು ನಮ್ಮ ಛಿದ್ರವಾದಂಥ ಸಂಘಟನೆಗಳನ್ನು ಒಂದುಗೂಡಿಸುವ ಉದ್ದೇಶವೇ ನಮ್ಮ ಸಂಘಟನೆಗಳ ಒಕ್ಕೂಟದ ಉದ್ದೇಶ. ಮತ್ತು ಇಲ್ಲಿ ಯಾವುದೇ ಥರನಾದ ಮೇಲು ಕೀಳು ಜಾತಿಯನ್ನು ಬಿಟ್ಟು ಬಹುಜನರೆಲ್ಲ ಒಂದುಗೂಡಿಸುವಂಥ ಈ ಉದ್ದೇಶ ಇದು. ಸೊ ಹೀಗಾಗಿ ನಾವು ಸಂಘಟನೆಗಳ ಮುಖಾಂತರ ಒಕ್ಕೂಟ ಬಂದಾದರೆ ಮತ್ತು ಇಲ್ಲಿ ಯಾವುದೇ ಥರದ ಈ MLAಗಳು ಮಿನಿಸ್ಟರ್ಗಳನ್ನು ನಾವು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ನಮ್ಮ ಇಲ್ಲಿ BJPನೂ ಇರ್ತಾರೆ, ಕಾಂಗ್ರೆಸ್ ಇರ್ತಾರೆ, JDS ಇರ್ತಾರೆ, ಇನ್ನೂ ಯಾವ್ಯಾವುದು ಇದ್ದರೆ ಅವೆಲ್ಲ ಸಂಘಟನೆಗಳನ್ನು ನಾವು ನೇತೃತ್ವದಲ್ಲಿ ಮಾಡ್ತಾ ಇರ್ತೀವಿ. ಆ ರಾಜಕೀಯ ಪಕ್ಷರು ನಾವು ಯಾವುದೋ ರೀತಿಯ ನಿಮಗೆ ಬೆಂಬಲ ಅಂತೂ ಎಲ್ಲಿ ಹೇಳಿಲ್ಲ. ಸೊ ನಮ್ಮದು ಉದ್ದೇಶ ಏನದ, ನಮ್ಮ ಒಡೆದ ಹೋದಂಥ ಛಿದ್ರವಾದಂಥ ದಲಿತ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಒಂದುಗೂಡಿಸುವ ಉದ್ದೇಶ ಈ ದಲಿತ ಸಂಘಟನೆಗಳು ಮಹಾ ಒಕ್ಕೂಟದ ಉದ್ದೇಶ. ಸೊ ಇದಕ್ಕಾಗಿ 18ನೇ ತಾರೀಕು ಅಂದರೆ ನಾಳೆನೇ ಇದೆ, ನಾವು ಪ್ರೆಸ್ ಮೀಟ್ ಇವತ್ತೇ ಮಾಡ್ತಾಯಿದ್ದೀವಿ. ನಾಳೆ ಸಾಯಂಕಾಲ 5 ಗಂಟೆಗೆ ಜಿಲ್ಲಾ ಪಂಚಾಯತಿ ಗೇಟ್ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾರ್ಡನ್ ಇದೆ ಅಲ್ಲಿ ಜೈಗಿಂದಳದ್ದು. ಸೊ ಆ ಒಂದು ಗಾರ್ಡನದಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಈ ಸಲನೂ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ನಮ್ಮ ಹುಬ್ಬಳ್ಳಿ ಧಾರವಾಡದ MLA ಪೂರ್ವ MLAಗಳಾದಂಥ ಶ್ರೀಮಾನ್ ಅಭಯ ಪ್ರಸಾದ್ ಅವರು MLAನೂ ಕೂಡ ಹೌದು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಅವರು. ಸೊ ಅವರು ಈ ಸಂಘಟನೆಗೆ ಇದಕ್ಕೆ ಪ್ರೋಗ್ರಾಮಿಗೆ ಬರ್ತಾ ಇದ್ದಾರೆ. ಅವರು ಅಂಬೇಡ್ಕರ್ಗೆ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮುಖಾಂತರ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಇಲ್ಲೇ ಬಸವನ ಬಾಗೇವಾಡಿಯ ಶಾಸಕರು ಮತ್ತು ಸಚಿವರು, ಹಾವೇರಿಯ ಉಸ್ತುವಾರಿ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರಂತೆ ಮತ್ತೆ ನಮ್ಮ ತಿಮ್ಮಾಪುರ ಸಾಹೇಬರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ, ಅವರು ಕೂಡ ಇದಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಸೊ ಮತ್ತು ಇನ್ನೂ ಸುನಿಲ್ಗೌಡ ಪಾಟೀಲ್ ಅವ್ರದ್ದು ಇಂಥ ಮುಖ್ಯಸ್ಥರು BJP ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ಸೊ ಇವರೆಲ್ಲರೂ ಇದ್ದಾಗ ಬರ್ತಾರೆ. ಮತ್ತು ನಾವು ಈ ಸಲ ರಕ್ತ ನಿಧಿ ಕೇಂದ್ರ ಜಿಲ್ಲಾ ಆಸ್ಪತ್ರೆಯಲ್ಲಿ 18 ಜನ ನಮ್ಮ ವಿವಿಧ ಸಂಘಟನೆಗಳು ಅಣ್ಣವರ ನೇತೃತ್ವದಲ್ಲಿ ಪ್ರತಿ ವರ್ಷ 18-20 ಜನ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ. ಸೊ ಅವೆಲ್ಲ ನಮ್ಮ ಕಡೆ ಡಾಕ್ಯುಮೆಂಟ್ ಇದ್ದಾವೆ. ಒಂದು ಜನಪರ ಹೊಳೆಯಲ್ಲಿದೆ ರಕ್ತ ನಾವು ಯಾರಿಗೆ ಕೊಡ್ತೀವೋ ಜಾತಿ ಮತ ಬಿಟ್ಟೆ ಕೊಡ್ತೀವಿ. ನಾವು ಇದು ಲೇಬಲ್ ಅಂತೂ ಇರೋದಲ್ಲ ಇದೇ ಜಾತಿ ಕೊಡ್ಬೇಕು ರಕ್ತ ಅಂತ. ನಮ್ಮೆಲ್ಲ DSS ಸಂಘಟನೆಗಳು ರಕ್ತ ಕೊಟ್ಟನು ಅದು ಯಾವುದೋ ಉನ್ನತ ಜಾತಿಯವ್ರಿಗೆ ಹೋಗ್ಬೋದು ಅಥವಾ ಇನ್ನೂ ಕೆಳಗಿನ ಜಾತಿಯವ್ರಿಗೆ ಹೋಗ್ಬೋದು. ಜೀವ ಉಳಿಸುವಂಥ ಒಂದು ಏನಾದರೂ ಕಾರ್ಯಕ್ರಮ ಇದ್ದರೆ ಅದು ನಮ್ಮ ಒಕ್ಕೂಟದ ಮುಖಾಂತರ ಮಾಡ್ತಾ ಇರ್ತೀವಿ. ಸೊ ಇಂಥ ಹಲವಾರು ಮತ್ತು ಈಗ ನೆಕ್ಸ್ಟ್ ಈಗ PUC ಎಕ್ಸಾಮ್ ಬಂದಾವೆ, ಒಂದು 4 ಜನ ಯಾರು ಟಾಪ್ ಬಂದಾರ ಅವ್ರನ್ನ ಕರೆದು ಈ ಪ್ರೋಗ್ರಾಮಲ್ಲಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಈ ಜಿಲ್ಲೆಗೆ ಟಾಪ್ ಯಾರು ಇರ್ತಾರಲ್ಲ ಅಂಥವ್ರು 4 ಜನ PUC ಬಂದರೆ ಮುಂದೆ SSLC ಬಂದಾಗ ಅವ್ರನ್ನೂ ಕರೆಸಿ ರಿಸಲ್ಟ್ ಬಂದಾಗ ಅದನ್ನು ಮಾಡ್ತೀವಿ. ಈಗ 4 ಜನ ಯಾರು ಟಾಪ್ ಬಂದಾರೆ ಅವ್ರನ್ನೂ ಕರೆಸ್ತಾ ಇದ್ದೇವೆ ನಾವು ಒಕ್ಕೂಟದಿಂದ. ಮತ್ತು ಇದೇ ಥರನಾಗಿ ಯಾವುದಾದ್ರಿಗೆ ಟಾಪ್ ಬಂದಂಥ ನಮ್ಮ ಸುಲ್ಪಿ ಸಾಹೇಬ್ರು ಕರ್ನಾಟಕ ಏನು ಅವ್ರಿಗೆ ಮುಖ್ಯಮಂತ್ರಿ ಪದಕ್ಕೆ ಸಿಕ್ಕದಲ್ಲ ಅಂಥವ್ರನ್ನು ಕರೆಸಿ ನಾವು ಆ ಪ್ರೋಗ್ರಾಮಲ್ಲಿ ಅಂಥವ್ರಿಗೆ ಒಂದು 4 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗಿ ನಮ್ಮ ಜಿಲ್ಲೆಯಿಂದ ಆದಂಥವ್ರಿಗೆ ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಮತ್ತು ನಮ್ಮ ಹೋರಾಟಗಾರದಂಥ ಇನ್ನೊಬ್ಬರು ಆಯುಷ್ಮಾನ್ ಯಾರಾದರ ದಿವಂಗತ ಆರ್ಯನ್ ತೊರೆ ಅವರ ವೇದಿಕೆ, ಅವರು ಹೋರಾಟಗಾರರು, ಚಿಂತಕರು, ನ್ಯಾಯವಾದಿಗಳು, ದಲಿತ ಪರ ಮತ್ತು ವಿವಿಧ ಸಂಘಟನೆ ಯಾರಾದರೂ ಕೆಳ ಸ್ಥಿತಿಯಲ್ಲಿದ್ದಂಥ ಜನಪರ ಹೋರಾಟ ಮಾಡಿದಂಥ ಆರ್ಯನ್ ತೊರೆ ಅವರ ವೇದಿಕೆ ಮುಖಾಂತರ ಅವೆಲ್ಲವನ್ನೂ ಅವರು ನೆನೆಸ್ಕೊಂಡು ಈ ಒಂದು ಸಂಘಟನೆಯಲ್ಲಿ ಚಾಲ್ತಿಯಲ್ಲಿರ್ತದೆ. ಮತ್ತು ಪ್ರತಿ ವರ್ಷ ಇದಾಗ್ತಾ ಇದೆ. ಇದನ್ನು ನೀವು ಅತಿ ಹೆಚ್ಚಿನಲ್ಲಿ ಈ ಸಂಘಟನೆಗೆ ಬೆಳಕು ಚೆಲ್ಲಬೇಕು. ನಾವೆಲ್ಲರೂ ಕೂಡಿ ಪತ್ರಕರ್ತರು ಚೆಲ್ಲಿ ಏನಾದರೂ ಇದನ್ನು ಅಣ್ಣವರ ಮುಖಾಂತರ ಇದು ನಾಳೆ ಎಲ್ಲ ಜನರು ಇಡೀ ಜಿಲ್ಲೆಯಾದಂಥ ಹೊರಗಡೆ ಬಂದಂಥವ್ರಿಗೆ ಎಲ್ಲರಿಗೆ ನೀವು ಈ ಪತ್ರಿಕೆ ಮುಖಾಂತರ ನಾಳೆ 5 ಗಂಟೆ ಅಂದರೆ 4 ಗಂಟೆವರೆಗೆ ನೀವು ಎಲ್ಲರೂ ಆ ಜಿಲ್ಲಾ ಪಂಚಾಯತಿ ಗೇಟ್ ಹತ್ತಿರ ಎಲ್ಲರೂ ಸಮುದಾಯದವರು ಬಂದು ಜಾತಿ ಮತ ಪಂಥ ಎಲ್ಲರೂ ಬಂದು ಭಾಗವಹಿಸಿ ಈ ಪ್ರೋಗ್ರಾಮನ್ನು, ಈ ಸಂಘಟನೆಯ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ನಾಳೆ ಅಂದರೆ 18ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಮಾವುಕೂಟ ಸಂಘಟನೆಯಿಂದ ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡಿಸಿಂದ ನಾವೊಂದು ಕಾರ್ಯಕ್ರಮವನ್ನು ನಾಳೆ ಸಾಯಂಕಾಲ 18ನೇ ತಾರೀಕು ಸಾಯಂಕಾಲ JDP ಏನು ದ್ವಾರ ಇದೆಯಲ್ಲ ಅದರ ಅಪೋಸಿಟ್ ಜಮೀನುಗಳದ ಅಂಬೇಡ್ಕರ್ ಸರ್ಕಲ್ ಇದೆ, ಗಾರ್ಡನ್ ಇದೆ. ಆ ಗಾರ್ಡನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ತಾವು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ನಾವು ಕೇಳ್ಬೋದು. ಮತ್ತು ಎಲ್ಲ ನಮ್ಮ
ಪರಶುರಾಮ್ ಲಂಬು ಅಣ್ಣಾಜಿ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಮತ್ತೆ ಮಾಡಿದ್ದೀವಿ.